ದೇವರಿಗೆ ವಂದಿಸುತ್ತಾ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಇಂದಿನ ಸ್ವಾಧ್ಯಾಯ ಆತ್ಮಾಯಣದ ಸ್ವಾಧ್ಯಾಯ ಪರ್ವಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆತ್ಮಾಯಣ ಒಂದು ಆತ್ಮದ ಪಯಣದ ಒಂದು ಕಥೆ. ಪೀಟರ್ ರಶಲೋ ಅವರು ತಮ್ಮ ಗುರುಗಳಾಗಿರ್ತಕ್ಕಂಥ ಭಾರತೀಯ ಗುರುಗಳ ಒಂದು ಸನ್ನಿಧಿಯಲ್ಲಿ ಏನೇನೋ ಒಂದು ಜ್ಞಾನವನ್ನ ಪಡೆದುಕೊಂಡಿದ್ದಾರೋ ಅದನ್ನೇ ಈ ಪುಸ್ತಕದಲ್ಲಿ ಅವರು ಪ್ರಸ್ತುತಪಡಿಸಿರೋದನ್ನ ಇಲ್ಲಿ ಹೇಳಿದ್ದಾರೆ. ಅವರು ಮೊದಲ ದಿನ ಬಂದು ತಮ್ಮ ಮಾತುಗಳನ್ನ ಶುರು ಮಾಡ್ತಾರೆ. ಪೀಠಿಕೆಯಾಗಿ ನಾನೇನ್ ಹೇಳ್ತೀನೋ ಅದನ್ನ ಕಣ್ಣು ಮುಚ್ಚಿ ನೀನು ನಂಬಬೇಡ. ನಿನಗೆ ನಂಬಿಕೆ ಬಂದ್ರೆ ಮಾತ್ರ ನೀನು ಅದರ ಮೇಲೆ ವಿಶ್ವಾಸ ಬಿಟ್ಟು ನಂಬು. ನಿನ್ನ ಜ್ಞಾನದ ತಳಹದಿಯ ಮೇಲೆ ಅದನ್ನ ಬಳಕೆ ಮಾಡ್ಕೊಳ್ಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ಈ ಆತ್ಮದ ವಿಕಾಸವನ್ನ ಕುರಿತು ಹೇಳ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಈ 4 ಸಾಮ್ರಾಜ್ಯಗಳಲ್ಲಿ ಜೀವ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಖನಿಜ ಸಾಮ್ರಾಜ್ಯ, ವನಸ್ಪತಿ ಸಾಮ್ರಾಜ್ಯ, ಪಶು ಸಾಮ್ರಾಜ್ಯ ಹಾಗೂ ಮನುಷ್ಯ ಸಾಮ್ರಾಜ್ಯದಲ್ಲಿ ಜೀವ ಇದೆ ಅಂತ ಹೇಳಿ ಹೇಳ್ತಾರೆ. ಇದು ಅತ್ಯಂತ ಹೊಸದಾಗಿರ್ತಕ್ಕಂಥ ಒಂದು ವಸ್ತು. ಇತ್ತೀಚೆಗೆ ಧ್ಯಾನಕ್ಕೆ ಬಂದಾಗಿನಿಂದ ಈ ಎಲ್ಲಾ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಇವೆ. ಈ ಪಶುಗಳಲ್ಲಿ ಮತ್ತು ಮನುಷ್ಯರಲ್ಲಿ ಜೀವ ಇದೆ ಅನ್ನೋದನ್ನ ನಾವು ಕಣ್ಣು ಮುಚ್ಚಿ ನಂಬ್ತೀವಿ. ಆದ್ರೆ ಖನಿಜ ಮತ್ತು ವನಸ್ಪತಿಗಳಲ್ಲಿ ಜೀವ ಇದೆ ಅನ್ನೋದನ್ನ ನಂಬಲಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಖನಿಜದಲ್ಲಿ ಕಲ್ಲು, ಮಣ್ಣು, ಖನಿಜಗಳಲ್ಲಿ ಆದ್ರೆ ಅದು ಇದೆ, ಪ್ರತಿಯೊಂದರಲ್ಲಿಯೂ ಇದೆ. ಒಂದು ಆತ್ಮ ಪ್ರಾರಂಭದಿಂದ ಈ ಎಲ್ಲ ಹಂತಗಳನ್ನ ದಾಟಿನೇ ಬರಬೇಕು. ನಮ್ಮ ಸಮಯದ ಗತಿಯಲ್ಲಿ ಸಾವಿರಾರು ವರ್ಷಗಳು ಹೋಗುತ್ತೆ. ಸಾವಿರಾರು ವರ್ಷಗಳು ನಾವು ಖನಿಜ ರೂಪದಲ್ಲಿ ಇರ್ತೀವಿ. ಸಾವಿರಾರು ವರ್ಷಗಳು ಈ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಗಿಡ ಗಂಟೆಗಳ ರೂಪದಲ್ಲಿ ಇರ್ತೀವಿ. ಸಾವಿರಾರು ವರ್ಷಗಳು ಪಶುಗಳ ರೂಪದಲ್ಲಿ ಇರ್ತೀವಿ. ನಂತರ ಸಾವಿರಾರು ವರ್ಷಗಳು ಮಾನವ ಜಗತ್ತಿನಲ್ಲಿ ಇರ್ತೀವಿ. ಸೊ ಇದು ಒಂದು ವಿಕಾಸದ ಹಂತ. ಪ್ರತಿಯೊಂದು ಸಾಮ್ರಾಜ್ಯದಲ್ಲಿನೂ ಆಯಾ ಸಾಮ್ರಾಜ್ಯದಲ್ಲಿ ಆತ್ಮ ತಾನು ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳನ್ನ ಕಲಿತು ಅನುಭವಿಸಬೇಕಾಗಿರ್ತಕ್ಕಂಥ ಅನುಭವಗಳನ್ನ ತೆಗೆದುಕೊಂಡು ಮುಂದಿನ ಒಂದು ಹಂತಕ್ಕೆ ಹೋಗ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಹೀಗೆ ಈ ಖನಿಜ ರೂಪದಲ್ಲಿ ತೆಗೆದುಕೊಂಡಾಗ ಖನಿಜ ಸಂಪತ್ತಿನಲ್ಲಿ ಜೀವನ ಹೇಗಿರ್ತದ ಅಂತಂದ್ರೆ ಅಲ್ಲಿ ಸ್ವತಂತ್ರ ಅಸ್ತಿತ್ವ ಅನ್ನೋದು ಇರೋದಿಲ್ಲ. ಅಲ್ಲಿಯೂ ಕೂಡ ನಿಮ್ನತಮವಾಗಿರ್ತಕ್ಕಂಥ ಖನಿಜಗಳು ಮತ್ತು ಉಚ್ಚತಮವಾಗಿರ್ತಕ್ಕಂಥ ಖನಿಜಗಳು ಅಂತ ಹೇಳಿ ಆತ್ಮದ ಒಂದು ಪ್ರಗತಿಗೆ ಅನುಸಾರವಾಗಿ ಇರ್ತಾವೆ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಸಾಮೂಹಿಕ ಚೇತನ ಎಲ್ಲ ಪ್ರಾಣಿಗಳನ್ನ ಎಲ್ಲವುಗಳನ್ನ ನಡೆಸ್ತದ. ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಚೇತನ ಇಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾವಾಗ ಈ ಜೀವನ ಶಕ್ತಿ ಮಾನವನ ಜಗತ್ತಿಗೆ ಬರ್ತದೋ ಅಲ್ಲಿ ಪ್ರತ್ಯೇಕ ಮನುಷ್ಯರಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಆತ್ಮ ನಿವಾಸ ಮಾಡ್ತದ. ಅದು ಅವನ ವಿಚಾರಗಳನ್ನ ಮತ್ತು ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಗಳನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಕ್ರಿಯೆಗಳನ್ನ, ಅವನು ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದೆಲ್ಲವೂ ಆತನ ಆತ್ಮ ಸಂಸ್ಕಾರದ ಮೇಲೆ ಅವಲಂಬಿಸಿರುತ್ತೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ವಿಕಾಸದ ಈ ಹಂತದಲ್ಲಿ ಸಮೂಹ ಆತ್ಮಗಳ ಜಾತಿಗಳ ಮೇಲೆ ಪ್ರಭಾವ ಬೀರ್ತದ, ಆದ್ರೆ ಸ್ವತಂತ್ರವಿರುವ ಮನುಷ್ಯನ ಮೇಲೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಮನುಷ್ಯರಿಗೆ ಪರಿಪೂರ್ಣ ಮಾನವನು ಅತಿ ಮಾನುಷ ಎನಿಸುವಂತೆ. ಪರಿಪೂರ್ಣ ಮಾನವ ಅಂತ ಯಾರಿಗಂತೀವಿ ನಾವು? ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, ನಮಗೆ ಅತ್ಯಂತ ಇಂಪ್ರೆಸಿವ್ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು. ಅವರು ಪೂರ್ಣ ವ್ಯಕ್ತಿತ್ವ. ಸ್ವಾಮಿ ವಿವೇಕಾನಂದರಿದ್ದಾರೆ, ಗಾಂಧೀಜಿಯವರಿದ್ದಾರೆ, ನಮ್ಮ ಪತ್ರಿಜಿಯವರಿದ್ದಾರೆ, ನಮ್ಮ ಅನೇಕ ಮಾಸ್ಟರ್ಸ್ಗಳಿದ್ದಾರೆ. ಅವರನ್ನೆಲ್ಲ ನೋಡಿದಾಗ ನಮಗೆ ಅತಿ ಮಾನವರು ಅಂತ ಹೇಳಿ ಅನಿಸುತ್ತೆ. ಅಂಥವ್ರ ಬಗ್ಗೆ ಸಾಕಷ್ಟು ಗೌರವ, ಪ್ರೀತಿ, ಆದರ ನಮಗೆ ಹುಟ್ಕೊಳ್ಳುತ್ತೆ. ಅದೇ ರೀತಿ ಮನುಷ್ಯನು ಪರಮೋಚ್ಚ ಪ್ರಾಣಿಯೇ ಆಗಿದ್ದಾನೆ. ಈ ಎಲ್ಲ ನಿಮ್ನತರ ಜಗತ್ತಿನಲ್ಲಿರ್ತಕ್ಕಂಥ ಖನಿಜಗಳಿಗೆ, ಪ್ಲಾಂಟ್ಗಳಿಗೆ ಮತ್ತು ಈ ಪಶುಗಳಿಗೆ ಅತ್ಯಂತ ಪರಮೋಚ್ಚ ಪ್ರಾಣಿ ಯಾರು ಅಂತಂದ್ರೆ ಮನುಷ್ಯ ಅಂತ ಹೇಳಿ ಹೇಳ್ತಾರೆ. ಆದ್ರೆ ವಿಷಾದದ ಸಂಗತಿ ಏನು ಅಂತಂದ್ರೆ ಈ ಸರ್ವೋಚ್ಚ ಪ್ರಾಣಿಯಾದ ಮನುಷ್ಯನು ತನ್ನ ಚಿಕ್ಕ ಸಹೋದರರ ಕುರಿತು ಕರುಣೆ ಮತ್ತು ಪ್ರೇಮ ಭಾವವನ್ನಿಡದೆ ಅವುಗಳೊಂದಿಗೆ ಕ್ರೂರತೆಯಿಂದ ವ್ಯವಹರಿಸ್ತಾನೆ.
ಹ್ಮ್ ಉಚ್ಚತಮ ಸ್ಥಾನವನ್ನ ಪಡೆದಿರ್ತಕ್ಕಂತಹ ಮನುಷ್ಯ, ಎಲ್ಲಕ್ಕಿಂತಲೂ ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿಗಳನ್ನ ಪಡೆದಿರ್ತಕ್ಕಂತಹ ಮನುಷ್ಯ, ವಿಚಾರ ಶಕ್ತಿಯನ್ನ ಪಡೆದಿರ್ತಕ್ಕಂತಹ ಮನುಷ್ಯ, ಈತ ಉಚ್ಚ ತಮ್ಮ ಒಂದು ಪ್ರಾಣಿ ಆಗಿದ್ದರೂ ಕೂಡ ತನ್ನ ಸಹೋದರರನ್ನ ಕುರಿತಂತೆ, ತನ್ನ ಚಿಕ್ಕ ತಮ್ಮಂದಿರನ್ನ ಕುರಿತಂತೆ ಪ್ರೇಮ ಭಾವವನ್ನ ಅವನು ಬೆಳೆಸ್ಕೊಳ್ಳೋದಿಲ್ಲ, ಅದ್ರ ಬದ್ಲಿ ಕ್ರೂರವಾಗಿ ವ್ಯವಹರಿಸ್ತಾನೆ ಅಂತ ಹೇಳ್ತಾನೆ. ಈ ಶ್ರೇಷ್ಠ ಪ್ರಾಣಿಯ ಕ್ರೂರ ಭಾವನೆಗಳೇ ಪ್ರಾಣಿಗಳ ಯಾತನೆಗೆ ಮುಖ್ಯ ಕಾರಣ. ಮನುಷ್ಯನ ಈ ವರ್ತನೆ, ಮನುಷ್ಯನ ಈ ಕ್ರೂರ ವರ್ತನೆಯೇ ಪ್ರಾಣಿಗಳ ಒಂದು ಯಾತನೆಗೆ, ಅವುಗಳ ನೋವಿಗೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಇತರ ಪ್ರಾಣಿಗಳಂತೆ ಮನುಷ್ಯ ಆಹಾರಕ್ಕಾಗಿ ಅವುಗಳನ್ನ ಕೊಲ್ಲುತ್ತಿದ್ದರೆ ಅಥವಾ ಅವುಗಳಿಂದ ಅವನ ಪ್ರಾಣಕ್ಕೆ ಸಂಕಟವಿದ್ದರೆ ಇದು ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಯಾಕಂದ್ರೆ ಆಹಾರ ಮೂಲಭೂತವಾಗಿರ್ತಕ್ಕಂಥ ಒಂದು ಹಕ್ಕು. ಆಹಾರಕ್ಕಾಗಿ ಪ್ರಾಣಿಗಳನ್ನ ಕೊಂದ್ರೆ ಒಂದು ಹಂತದವರೆಗೆ ಅದು ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಪ್ರಾಣಿಗಳು ಬಹಳಷ್ಟು ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳು, ಅವನ ಜೀವಕ್ಕೆ ಅಪಾಯವನ್ನ ಮಾಡ್ತಕ್ಕಂತಹ ಪ್ರಾಣಿಗಳಿದ್ರೆ ಅವುಗಳನ್ನು ಕೊಂದ್ರೂ ಕೂಡ ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಇರ್ತದೆ ಅಂತ ಹೇಳಿ ಅನ್ಕೋಬಹುದು. ಆದ್ರೆ ದೌರ್ಭಾಗ್ಯದ ಸಂಗತಿ ಏನು ಅಂತಂದ್ರೆ, ಮನುಷ್ಯ ತನ್ನ ಐಷಾರಾಮಕ್ಕಾಗಿ, ತನ್ನ ಸುಖ ಸಂತೋಷಗಳಿಗಾಗಿ ಈ ಜೀವಿಗಳ ರೆಕ್ಕೆ ಹಾಗೂ ತುಪ್ಪಗಳಿಂದ ತನ್ನ ಸ್ತ್ರೀಯರು ಶೃಂಗಾರ ಮಾಡ್ಕೊಳ್ಳಿ ಅಂತಕ್ಕಂಥ ಏಕೈಕ ಕಾರಣದಿಂದ ಅವುಗಳಿಗೆ ಅವನು ತೊಂದರೆಯನ್ನ ಕೊಡ್ತಾನೆ. ತನ್ನ ಪ್ರೀತಿಯ ಗುರಿ ಸಾಧಿಸುವುದಕ್ಕಾಗಿ, ಬೇಟೆಯಾಡುವ ಗುರಿ ಸಾಧಿಸುವುದಕ್ಕಾಗಿ ಅವನು ಆಟಕ್ಕಾಗಿ ನಾನಾ ರೀತಿಯ ಕಷ್ಟಗಳನ್ನ ನೀಡ್ತಾನೆ. ಈ ಶೋಕಿಗಳನ್ನ ಪೂರ್ಣಗೊಳಿಸಿಕೊಳ್ಳುವುದಕ್ಕಾಗಿ ಆ ಮುಗ್ಧ ಪ್ರಾಣಿಗಳ ಮೇಲೆ ಅವನು ಎಷ್ಟೊಂದು ಕ್ರೂರವಾಗಿ ಅತ್ಯಾಚಾರ ಮಾಡುತ್ತಿದ್ದಾನೆ ಎಂಬುದು ಅವನಿಗೆ ತಿಳಿದಿಲ್ಲ. ತನ್ನ ಶೋಕಿಗಳನ್ನ, ತನ್ನ ಶೋಕಿಗಾಗಿ ಆ ಕ್ರೂರ ಪ್ರಾಣಿಗಳಿಗೆ ಎಷ್ಟೊಂದು ತೊಂದರೆಯನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅವನಿಗೆ ತಿಳಿದಿಲ್ಲ. ಈ ವಿಚಾರಹೀನವಾಗಿರ್ತಕ್ಕಂಥ ಒಂದು ಕ್ರೂರತೆಯ ಭಯದ ಭಾವವನ್ನ ಸಾಕಾರಗೊಳಿಸ್ತಾನೆ. ಮನುಷ್ಯನ ವಿಚಾರಹೀನವಾಗಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ಒಂದು ವರ್ತನೆ ಏನದಲ್ಲ, ಈ ವರ್ತನೆ ನಿಮ್ನತಮ ಅಂದ್ರೆ ಪ್ರಾಣಿಗಳಲ್ಲಿ, ಪಶುಗಳಲ್ಲಿ ಒಂದು ರೀತಿಯ ಭಯವನ್ನ ಹುಟ್ಟಿಸ್ತದ. ಅದು ಅವುಗಳ ವಿಕಾಸ ಪಥದಲ್ಲಿ ಬಹುದೊಡ್ಡ ಅಡ್ಡಿ ಅಂತ ಹೇಳಿ ಹೇಳ್ತಾರೆ, ಬಹುದೊಡ್ಡ ತೊಂದರೆಯನ್ನ ಉಂಟು ಮಾಡ್ತದ. ಅವರ ವಿಕಾಸ ಪಥದಲ್ಲಿ ಅತ್ಯಂತ ಅವರೋಧಕ ತತ್ವವಾಗಿದೆ ಅಂತ ಹೇಳಿ ಹೇಳ್ತಾರೆ ಈ ಮನುಷ್ಯನ ಈ ವರ್ತನೆ. ಆದ್ದರಿಂದ ಈ ತನ್ನ ಸಹೋದರರ ಜೊತೆಗೆ ಒಳ್ಳೆಯ ರೀತಿಯಿಂದ ವರ್ತಿಸಬೇಕು, ಪ್ರೀತಿಯನ್ನ ಕೊಡ್ಬೇಕು, ಪ್ರೀತಿಯನ್ನ ಹಂಚಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಮನುಷ್ಯನೊಂದಿಗಿನ ಈ ಭಯದ ಭಾವವು ನಿಮ್ನತಮ ರೂಪದಿಂದ ಆರಂಭವಾಗಿ ಶೀರ್ಷತಮ ರೂಪದವರೆಗೆ ನಡೆಯುತ್ತದೆ. ಆದ್ದರಿಂದ ಅವು ಮನುಷ್ಯನೊಂದಿಗೆ ಪಾರಿವಾರಿಕ ಸಂಬಂಧವನ್ನ ಸ್ಥಾಪಿಸಿಕೊಳ್ಳುವುದು ಅಗತ್ಯವಾಗುವುದಿಲ್ಲ. ಈ ಭಯದಿಂದಾಗಿ, ಮನುಷ್ಯನ ಕ್ರೂರ ವರ್ತನೆಯಿಂದಾಗಿ ಆ ಪ್ರಾಣಿಗಳು ಮನುಷ್ಯನ ಜೊತೆಗೆ ಪಾರಿವಾರಿಕವಾಗಿರ್ತಕ್ಕಂತಹ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಪರಿವಾರದ ಒಂದು ಅಂಗವಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದು ಸಾಧ್ಯವಾಗುವವರೆಗೆ ಪ್ರಾಣಿಗಳ ವಿಕಾಸಗತಿ ನಿಧಾನವಾಗ್ತದೆ. ಎಲ್ಲಿಯವರೆಗೆ ಮನುಷ್ಯನ ಸಂಪರ್ಕಕ್ಕೆ ಆ ಪ್ರಾಣಿಗಳು, ಆ ಗಿಡ ಗಂಟೆಗಳು ಬರುವುದಿಲ್ವೋ ಅಲ್ಲಿಯವರೆಗೆ ಅವುಗಳ ವಿಕಾಸ ಕುಂಠಿತ ಆಗ್ತದ ಅಂತ ಹೇಳಿ ಹೇಳ್ತಾರೆ, ಅಥವಾ ನಿಧಾನವಾಗಿ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಈ ಪಶು ಸಾಮ್ರಾಜ್ಯದೊಂದಿಗೆ ಜೀವನ ಶಕ್ತಿಯ ಈ ರೀತಿಯ ಜರುಗುವಿಕೆಯನ್ನು ನಾನು ಹೀಗೆ ತಿಳಿಸಲು ಇಷ್ಟಪಡುತ್ತೇನೆ ಅಂತ ಹೇಳ್ತಾರೆ. ಪಶು ಸಾಮ್ರಾಜ್ಯದಲ್ಲಿಯ ಜೀವನ ಶಕ್ತಿ ನಿಧಾನಗತಿಯಿಂದ ಜರುಗ್ತದ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಇವರು ಕೊಡ್ತಾರೆ. ಜೀವನ ಶಕ್ತಿಯು ನಿಧಾನಗತಿಯಿಂದ ಹರಿಯುತ್ತಿರುವ ಕಾಲುವೆಯ ನೀರಿನಂತೆ ಇದೆ ಎಂದು ಊಹಿಸಿ. ಒಂದು ಕಾಲುವೆಯ ನೀರು, ಕಾಲುವೆ ಕಟ್ಟಿದಾಗ ನೀರು ಒಂದು ನಿಧಾನ ಗತಿಯಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಹೋಗದೇನೆ ಒಂದೇ ಗತಿಯಲ್ಲಿ ಹರಿತಾ ಇರುತ್ತೆ. ಆ ರೀತಿ ಈ ಪಶು ಜಗತ್ತಿನಲ್ಲಿರ್ತಕ್ಕಂತಹ ಒಂದು ಜೀವನ ಏನದಲ್ಲ, ಆ ಕಾಲುವೆ ನೀರಿನಂತೆ ಇದೆ ಅಂತ ಹೇಳಿ ಹೇಳ್ತಾರೆ. ಕಾಲುವೆ ಎರಡೂ ಕಡೆಗೆ ದಂಡೆಗಳನ್ನ ಕಟ್ಟಲ್ಪಟ್ಟಿವೆ. ಈ ಪ್ರಕಾರವಾಗಿ ನೀರಿನ ಪ್ರವಾಹಕ್ಕೆ ಒಂದು ನಿಯಂತ್ರಿತ ಗುರಿ ಇದೆ. ನೀರಿನ ಪ್ರವಾಹಕ್ಕೆ ಎಕಡೆ ಬೇಕಡೆ ನೀರು ಹೋಗೋ ಹಾಗೆ ಇಲ್ಲ, ಒಂದು ನಿಯಂತ್ರಿತವಾಗಿರ್ತಕ್ಕಂಥ ಗುರಿ ಇದೆ. ಇಷ್ಟೇ ಸ್ಪೀಡ್ ಹೋಗ್ಬೇಕು, ಇಷ್ಟೇ ದೂರ ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ಬಂಧನೆಗಳಲ್ಲಿ ಇರ್ತವೆ. ಎಲ್ಲಿಯವರೆಗೆ ಪ್ರವಾಹವು ನಿಯಂತ್ರಿಸಲ್ಪಟ್ಟು ಖನಿಜ ಮತ್ತು ವನಸ್ಪತಿ ಜಗತ್ತಿನೊಂದಿಗೆ ಸಾಗುತ್ತಿದೆಯೋ ಅಲ್ಲಿಯವರೆಗೆ ಅವರ ರೂಪದಲ್ಲಿ ಮುಂದೆ ಸಾಗಿ ಪಶು ಜಗತ್ತಿನಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ನಮಗೆ ಈ ಪ್ರವಾಹದಲ್ಲಿ ಸ್ವಲ್ಪ ಬೇರೆ ವಿಷಯ ದೃಷ್ಟಿಗೋಚರವಾಗುತ್ತದೆ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ಈ ಪ್ರವಾಹವು ನಿಯಂತ್ರಿಸಲ್ಪಡುತ್ತದೆಯೋ, ಖನಿಜ ಹಾಗೂ ವನಸ್ಪತಿ ಜಗತ್ತಿನೊಂದಿಗೆ ಸಾಗುತ್ತಿರುತ್ತದೆಯೋ ಅಲ್ಲಿಯವರೆಗೆ ಅದರ ರೂಪದಲ್ಲಿ ವಿಶೇಷ ಪರಿವರ್ತನೆಗಳು ನಮಗೆ ಕಾಣಿಸೋದಿಲ್ಲ, ವಿಶೇಷ ಬದಲಾವಣೆಗಳು ನಮಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ರೀತಿಯ ನಿಯಂತ್ರಣ ಇರ್ತದ, ಒಂದು ರೀತಿಯ ನಿಯಂತ್ರಣ ಇರ್ತದ ಅಂತ ಹೇಳಿ.
ಇನ್ನು ಮುಂದುವರೆದು ಪಶು ಸಾಮ್ರಾಜ್ಯದ ವಿಕಾಸದ ವಿಭಿನ್ನ ಸ್ತರಗಳ ಒಂದು ಜಟಿಲ ಹಂದರ ಇದೆ. ಪಶು ಸಾಮ್ರಾಜ್ಯದಲ್ಲಿ ಅವುಗಳ ವಿಕಾಸದಲ್ಲಿ ಒಂದು ವಿಭಿನ್ನ ಸ್ತರಗಳ ಒಂದು ಜಟಿಲವಾಗಿರ್ತಕ್ಕಂಥ ಹಂದರದ ಅಂತ ಹೇಳ್ತಾರೆ. ಅಲ್ಲಿ ರೋಗಾಣು ಮತ್ತು ಜೀವಾಣುಗಳು ಇವೆ, ಕ್ರಿಮಿ ಕೀಟ ಮತ್ತು ದೊಡ್ಡ ಕ್ರೂರ ಪ್ರಾಣಿಗಳಲ್ಲದೆ ಮನುಷ್ಯನು ಸಾಕುವಂತಹ ಪ್ರಾಣಿಗಳು ಕೂಡ ಅಲ್ಲೇವ. ಈ ಪಶು ಸಾಮ್ರಾಜ್ಯದ ವಿಕಾಸ ವಿಭಿನ್ನ ಸ್ತರಗಳ ಒಂದು ಜಟಿಲ ಹಂದರದಂತೆ ಇದೆ. ಅದು ಬಹಳಷ್ಟು ಜಟಿಲವಾಗಿರ್ತಕ್ಕಂಥದ್ದು. ಅಲ್ಲಿ ರೋಗಾಣುಗಳದಾವು, ಜೀವಾಣುಗಳದಾವು, ಕ್ರಿಮಿ ಕೀಟಗಳದಾವು, ದೊಡ್ಡ ಕ್ರೂರ ಪ್ರಾಣಿಗಳು ಅವ, ಮತ್ತು ಮನುಷ್ಯ ಸಾಕ್ತಕ್ಕಂಥ ಸಾಕು ಪ್ರಾಣಿಗಳು ಕೂಡ ಅದರಲ್ಲಿದಾವು. ಈ ಪಶು ಸಾಮ್ರಾಜ್ಯದಲ್ಲಿ ವಿಭಿನ್ನ ಸ್ತರಗಳಿಂದ ಸಾಗುತ್ತಾ ಈ ಜೀವನ ಶಕ್ತಿಯು ಅನೇಕ ಅನುಭವಗಳನ್ನ ಹೊಂದದ. ಜೀವನ ಶಕ್ತಿಯು ಕಪ್ಪೆಗಳ ಜನ್ಮ ನೀಡಿದ ಲಾರ್ವಾ ರೂಪದಲ್ಲಿರುವಾಗ ಒಮ್ಮೊಮ್ಮೆ ಅಸಂಖ್ಯ ಕಪ್ಪೆ ಮರಿಗಳು ರೂಪವನ್ನು ಧರಿಸುತ್ತವೆ. ಸೊ ಪ್ರಾರಂಭದಲ್ಲಿ ಇದು ಕಪ್ಪೆಗಳ ರೂಪವನ್ನ, ಲಾರ್ವಾದ ರೂಪದಲ್ಲಿ ಕಪ್ಪೆಗಳಿರ್ತಾವು. ಆ ಲಾರ್ವಾನು ಕೂಡ ಕಪ್ಪೆಯಾಗಿ ಪರಿವರ್ತನೆ ಆಗುವಾಗಲೇ ಎಷ್ಟೋ ತೊಂದರೆಗಳಲ್ಲಿ ಆಗ್ತಾವು. ಕೆಲವೊಂದು ಕಪ್ಪೆಗಳಾಗಿ ಪರಿವರ್ತನೆ ಆಗೋದೇ ಇಲ್ಲ. ಕೆಲವೊಂದು ಆಹಾರದ ಕೊರತೆಯಿಂದಾಗಿ ಮತ್ತೇನೋ ತೊಂದರೆಯಿಂದಾಗಿ ಅವು ಅಲ್ಲಿನೇ ತಮ್ಮ ಜೀವವನ್ನ ಕಳ್ಕೊಬೇಕಾಗತ್ತೆ. ಕೆಲವೊಂದು ಕಪ್ಪೆಯಾಗಿ ಪರಿವರ್ತನೆ ಆಗುವಷ್ಟರಲ್ಲೇನೆ ಅವು ತಮ್ಮ ಮರಣವನ್ನ ಅಪ್ಪತಾವು. ಈ ರೀತಿ ಬಹಳಷ್ಟು ಸಂಕಷ್ಟಗಳನ್ನ, ತೊಂದರೆಗಳನ್ನ ಪ್ರತಿಯೊಂದು ಜನ್ಮದಲ್ಲಿಯೂ ಪ್ರತಿಯೊಂದು ಜೀವಿಯು ಅನುಭವಿಸ್ತದ ಅಂತಕ್ಕಂಥ ಮಾತುಗಳನ್ನ ನಾವಿಲ್ಲಿ ಕೇಳ್ತೀವಿ. ಹೀಗೆ ಬಹಳಷ್ಟು ಕಪ್ಪೆ ಮರಿಗಳು ಕಪ್ಪೆಗಳಾಗ್ಲು ಸಾಧ್ಯವಾಗದೆ ಅದೇ ಅವಸ್ಥೆಯಲ್ಲಿಯೇ ಸತ್ತು ಹೋಗ್ತಾವಂತ. ನೀರಿನ ಇದೇ ಘಟಕಗಳು ನಿಧಾನವಾಗಿ ಸಮೂಹ ಆತ್ಮವಾಗಿ ಬದಲಾಗುತ್ತದೆ. ಕೆಲವು ಕಪ್ಪೆಗಳಾಗುವ ಹಂತವನ್ನು ತಲುಪುತ್ತವೆ. ಭೋಜನದ ಕೊರತೆ ಹಾಗೂ ಅನ್ಯ ಕಾರಣಗಳಿಂದಾಗಿ ಅವುಗಳ ಜೀವನವು ಅಲ್ಪಕಾಲಿಕವೇ ಆಗಿ ಉಳಿತದ. ಅವು ಕೊನೆಯನ್ನು ತಲುಪಿದಾಗ ಕೇವಲ ಮರಣದ ಕಷ್ಟವನ್ನ ಮಾತ್ರ ಅನುಭವಿಸ್ತಾವು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಮನುಷ್ಯನ ಯಾವುದೇ ಒಂದು ವಸ್ತು, ಒಂದು ಕಪ್ಪೆ ಜೀವವನ್ನ ಪಡ್ಕೊಂಡು ಮನುಷ್ಯನ ಸಂಪರ್ಕಕ್ಕೆ ಬಂದಾಗ ಮನುಷ್ಯನ್ ನೋಡಿದ್ರೆ ಅದು ಅಂಜ್ತಿರ್ತದ. ಅದ್ರಿಂದ ಅವ್ನ್ ನೋಡಿದ್ರೆ ಅದು ದೂರ ಹೋಗ್ತಾ ಇರ್ತದ. ಮನುಷ್ಯನ ಸಂಪರ್ಕಕ್ಕೆ ಬಂದಾಗ ಮಾತ್ರ ಅದರ ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಕಪ್ಪೆಯು ತನ್ನನ್ನು ಪೀಡಿಸ್ತಕ್ಕಂತಹ ಮನುಷ್ಯನೊಂದಿಗೆ ಅಂಜುವುದನ್ನ ಕಲಿತದ. ಅದರಿಂದಾಗಿ ಅದು ದೂರ ಓಡ್ತದ, ಅಡಕೊಳ್ತದ, ಹಾಗೂ ಮನುಷ್ಯನೊಂದಿಗೆ ಸಂಪರ್ಕ ಹೊಂದುವುದನ್ನ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದ. ಸಮಯ ಗತಿಸಿದಂತೆ ಒಮ್ಮೊಮ್ಮೆ ಮನುಷ್ಯನ ಅತ್ಯಾಚಾರದಿಂದಾಗಿ, ಒಮ್ಮೊಮ್ಮೆ ಹಾವಿನಂತಹ ಪ್ರಾಕೃತಿಕ ಶತ್ರುಗಳ ಆಕ್ರಮಣಗಳಂತಹ ವಿಭಿನ್ನ ಕಾರಣಗಳಿಂದ ಅದಕ್ಕೂ ಮರಣ ಸಂಭವಿಸ್ತದ. ಹೀಗೆ ಕೆಲವೊಂದ್ ಸಾರಿ ಮನುಷ್ಯನ ಅತ್ಯಾಚಾರದಿಂದ ಮರಣ ಆಗ್ತದ. ಕೆಲವರು ಹಿಡ್ಕೊಂಡು ಹೋಗಿ ಏನಂತೀರಿ ಪ್ರಯೋಗಾಲಯಗಳಲ್ಲಿ ಅದನ್ನ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಹಾವಿನ ಬಾಯಿಗೆ ಸಿಲುಕೊಂಡು ಅದು ಮರಣವನ್ನ ಅಪ್ತಕ್ಕಂಥ ಒಂದು ಸಂಭವ ಇರ್ತದ. ನೀರಿನ ಈ ಚಿಕ್ಕ ಘಟಕಗಳು ಜೀವನದ ಎಲ್ಲ ಕಣಗಳನ್ನ ಒಟ್ಟುಗೂಡಿಸಿಕೊಂಡು ಒಂದು ದೊಡ್ಡ ಘಟಕವಾಗ್ತದ, ಹಾಗೂ ನೀರಿನ ಬಣ್ಣ ಬದಲಾಗ್ತದ. ಎಲ್ಲ ಅನುಭವಗಳಲ್ಲಿ ಇರುವ ನೋವು ವಿಭಿನ್ನ ರೀತಿ. ಸೊ ಎಲ್ಲ ಘಟಕಗಳಲ್ಲಿ ಇರ್ತಕ್ಕಂಥ ಒಂದು ನೋವು ಏನದಲ್ಲ, ಇದು ವಿಭಿನ್ನ ರೀತಿಯಲ್ಲಿ ಇರ್ತದ. ಆಯಾ ಜೀವಿಗಳಲ್ಲಿ, ಆಯಾ ಹಂತಗಳಲ್ಲಿ ವಿಭಿನ್ನ ರೀತಿಯ ನೋವುಗಳು, ಈ ವಿಭಿನ್ನ ರೀತಿಯ ಅನುಭವಗಳು, ವಿಭಿನ್ನ ರೀತಿಯ ಪಾಠಗಳನ್ನ ಅವು ಕಲಿತಾವೆ. ವಿಕಾಸದ ಈ ಹಂತದಲ್ಲಿ ಒಂದೆರಡು ಜೀವನ ಕಳೆದ ಮೇಲೆ ಜೀವನ ಶಕ್ತಿಯು ನೀರಿನಲ್ಲಿಯ ಜೀವನ ಅನುಭವದೊಂದಿಗೆ ಮುಂದಿನ ಹಂತದತ್ತ ಮುಂದುವರಿಯುತ್ತದ. ನೀರಿನ ಅನುಭವ ಎಲ್ಲ ಮುಗಿದ ತಕ್ಷಣ ಮುಂದಿನ ಹಂತ ಏನು ಅಂತಂದ್ರೆ, ಈ ಮರಿಗಪ್ಪೆಗಳಂತಹ ಸಾವಿರಾರು ಜೀವಿಗಳ ಸ್ಥಾನದಲ್ಲಿ ಸಾವಿರಾರು ಇಲಿಗಳ ಸ್ವರೂಪವನ್ನು ತಗೋತಾವಂತ. ಸಾವಿರಾರು ಕಪ್ಪೆಗಳ ರೂಪದಲ್ಲಿ ಬದುಕಿ ಉಳಿದಿರ್ತಕ್ಕಂತಹ ಕಪ್ಪೆಗಳು ಅವು ಏನೇನೋ ಕಷ್ಟವನ್ನ ಅನುಭವಿಸಿ ಬದುಕಿ ಉಳಿತಾವು. ನಂತರ ಅವು ಇಲಿಯ ರೂಪವನ್ನ ಪಡಿತಾವು. ಆ ಇಲಿಗಳಲ್ಲಿಯೂ ಕೂಡ ಒಂದು ಭಯ, ಮನುಷ್ಯನನ್ನ ಕಂಡ್ರೆ ಇರ್ತಕ್ಕಂಥ ಭಯ ಪೂರ್ವ ಜನ್ಮದಿಂದ ಅದು ಬಂದಿರುತ್ತೆ. ಆದ್ರಿಂದ ಅವು ಕೂಡ ಮನುಷ್ಯನನ್ನ ನೋಡಿ ಅಂಜ್ತಾ ಇರೋದನ್ನ ನಾವು, ಅವು ಮನುಷ್ಯರು ಇಲ್ಲದೆ ಇರ್ತಕ್ಕಂಥ ಒಂದು ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಅವು ಹೊರಗಡೆ ಬರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಇಲಿಗೂ ಕೂಡ ಮನುಷ್ಯ ಮತ್ತು ತನ್ನ ಸಹ ಪ್ರಾಕೃತಿಕ ಶತ್ರುಗಳಿಂದ ಯಾವಾಗಲೂ ಜೀವ ಭಯ ಕಾಡುತ್ತಲೇ ಇರುತ್ತದೆ. ಯಾಕಂದ್ರೆ ಅದು ತನ್ನ ಪೂರ್ವ ರೂಪದಿಂದ ಆ ಭಯವನ್ನ ತನ್ನ ಜೊತೆಗೆ ತೆಗೆದುಕೊಂಡು ಬಂದಿರ್ತದ. ನೋಡ್ರಿ, ಈ ಭಯ ಅಂತಕ್ಕಂಥದ್ದು ಮಾನವ
ಜೀವಿಗೆ ಮಾತ್ರ ಇಲ್ಲ, ಎಲ್ಲ ಜೀವಿಗಳಿಗೂ ಭಯ ಅಂತಕ್ಕಂಥದ್ದು ಇದೆ. ದೊಡ್ಡ ಪ್ರಾಣಿಗಳ ಒಂದು ಭಯ ಸಣ್ಣ ಪ್ರಾಣಿಗಳಿಗೆ ಇರೋ ಹಾಗೆ ಈ ಭಯ ಅಂತಕ್ಕಂಥದ್ದು ಜನ್ಮ ಜನ್ಮಾಂತರಗಳಲ್ಲಿ ಬರ್ತದ. ಈ ರೀತಿ ಬೇರೆ ಬೇರೆ ಜನ್ಮ ಸರಣಿಯೊಳಗೆ ಭಯದ ಭಾವ ಉಳಿಯುತ್ತಾ ಬೆಳೆಯುತ್ತಾ ಹೋಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಮನುಷ್ಯನಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂಬುದನ್ನು ಅದು ತನ್ನ ಜೀವನದ ಆರಂಭದಿಂದಲೇ ತಿಳಿದುಕೊಳ್ಳುತ್ತದೆ. ಈ ಭಯದಿಂದ ಏನ್ ಪಾಠ ಕಲಿತದ ಆತ್ಮ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಏನೇ ಪರಿಸ್ಥಿತಿ ಬಂದ್ರೂ ಮನುಷ್ಯನಿಂದ ನಾನು ರಕ್ಷಣೆಯನ್ನ ಪಡಿಬೇಕು. ಮನುಷ್ಯನಿಂದ ನಾನು ರಕ್ಷಣೆಯನ್ನ ಪಡಿಬೇಕು. ಅದರಿಂದ ಮನುಷ್ಯನೊಂದಿಗೆ ಎದುರಾಗುವ ಸಂದರ್ಭಗಳು ಕಡಿಮೆ ಆಗುವಂತಹ ರಾತ್ರಿಯಲ್ಲಿ ಅಂತಲೆಲ್ಲ ಅವು ಹೊರಗಡೆ ಬರ್ತಕ್ಕಂಥದ್ದು ಕಂಡು ಬರ್ತದೆ. ಒಂದು ವೇಳೆ ಅವು ಪ್ರಬುದ್ಧತೆ ಹಂತವನ್ನ ಪಡೆದು ಅಂತಂದ್ರೆ, ಇತ್ತೀಚೆಗೆ ಇರ್ತಕ್ಕಂತಹ ಕೆಲವೊಂದನ್ನ ನೋಡಿದಾಗ ನಾವೆಂತಿರ್ತೀವಿ, ಹಲ್ಲಿಗಳನ್ನ ನೋಡಿದೆವು, ಇಲಿಗಳನ್ನ ನೋಡ್ತೀವಿ ಅಂದ್ರೆ ಎಷ್ಟು ಆರಾಮ್ ತಿರ್ಗಾಡ್ಲಿಕ್ಕತ್ತಾವ ನೋಡು ಅಂತ ಹೇಳ್ತೀವಿ. ಅಂದ್ರೆ ಅವು ಪ್ರಬುದ್ಧತೆಯನ್ನ ಪಡೆದಿರ್ತಾವ, ಮಾನವನ ಸಂಪರ್ಕಕ್ಕೆ ಬಂದು ಅವುಗಳಲ್ಲಿ ಇರ್ತಕ್ಕಂಥ ಭಯ ಅಂತಕ್ಕಂಥದ್ದು ಹೋಗಿರ್ತದ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದ. ಹೀಗಾಗಿ ತನ್ನ ಒಂದು ಚಾತುರ್ಯ ಶಕ್ತಿಯ ಮೇಲೆ ಮತ್ತು ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ತನ್ನ ಪ್ರಾಕೃತಿಕ ಅವಶ್ಯಕತೆಗಾಗಿ ಅವುಗಳನ್ನು ಮೋಸಗೊಳಿಸುವ ದಕ್ಷತೆಯ ಆಧಾರದ ಮೇಲೆ ಅವು ಬೆಳೀತವೆ. ಅವುಗಳಲ್ಲಿನೂ ಒಂದು ದಕ್ಷತೆ ಇರುತ್ತೆ. ಮಾನವನಿಂದ ಹೇಗೆ ಮೋಸದಿಂದ ಪಾರಾಗ್ಬೇಕು ಅಂತಕ್ಕಂಥ ಒಂದು ಕಲೆಯನ್ನ ಅವು ಕಲಿತಾವೆ. ವಿಷಯಗಳನ್ನ ಹೇಳ್ತಾ ಇರ್ತಾನೆ. ನಾನಿನ್ನು ಈ ಕೊನೆಯ ಶಬ್ದಗಳ ಮೇಲೆ ಆಲೋಚಿಸುತ್ತಾ ಮೇಲೆ ನೋಡುತ್ತಿದ್ದಂತೆಯೇ ಕೋಣೆ ಖಾಲಿಯಾಗಿತ್ತು. ಈ ವಿಷಯಗಳನ್ನ ಹೇಳ್ತಾ ಇದ್ದಾಗ ಆ ವಿಷಯಗಳು ಅವ್ರ ತಲೆಯೊಳಗೆ ಹೋಗೋದಿಲ್ಲ. ಇವೇನ್ ಹೇಳಿಕತ್ತಾರ ಅಂತ ಹೇಳಿ ಅವರು ವಿಚಾರ ಮಾಡೋದ್ರೊಳಗೇನೆ ಕೋಣೆ ಖಾಲಿಯಾಗಿ ಹೋಗಿತ್ತು. ಸ್ವಲ್ಪ ಹೊತ್ತು ನಾನು ಕದಲದೆ ಹಾಗೆ ಕುಳಿತುಕೊಂಡೆ ಮತ್ತು ಅವನು ಹೇಳಿದ್ದನ್ನೆಲ್ಲ ಅರಿತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ. ಕೆಲ ಹೊತ್ತಿನ ನಂತರ ನನ್ನನ್ನು ನಾನು ನಿಯಂತ್ರಿಸಿಕೊಂಡೆ. ಈ ಎಲ್ಲ ವಿಷಯದ ಮೇಲೆ ನನಗೆ ನಂಬಿಕೆ ಬರುತ್ತದೆಯೋ ಇಲ್ಲವೋ ನನಗೆ ತಿಳಿಯದಂತಾಗಿತ್ತು. ಆದ್ರೆ ಇದರಿಂದ ಏನು ವ್ಯತ್ಯಾಸ ಆಗ್ತಾ ಇರ್ಲಿಲ್ಲ. ಈ ಎಲ್ಲ ವಿಷಯಗಳು ಇವನ್ ಹೆಂಗ್ ನಂಬಬೇಕು ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇತ್ತು. ಆದ್ರೆ ಅವ್ರು ನಂಬಲಿ ಬಿಡ್ಲಿ, ನಂಬಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ, ನಂಬದೇ ಇದ್ರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಇದೆಲ್ಲ ನನಗೆ ಹೊಸದಾಗಿತ್ತು ಮತ್ತು ರೋಚಕವಾಗಿತ್ತು. ಕೇವಲ ಪೀಟರ್ ರೆಶ್ಲೋ ಅವರಿಗೆ ಮಾತ್ರ ಇದು ಹೊಸದಲ್ಲ, ನಮಗೆಲ್ಲರಿಗೂ ಕೂಡ ಹೊಸದಾಗಿರ್ತಕ್ಕಂಥದ್ದು, ಇದು ರೋಚಕವಾಗಿರ್ತಕ್ಕಂಥದ್ದು. ನಾನು ದಣಿದು ಹೋಗಿದ್ದೆ ಎಂಬುದು ಸತ್ಯ. ಈಗ ನಾನು ನಾಳೆಯ ದಾರಿ ಕಾಯತೊಡಗಿದೆ. ಅವನು ಅವಶ್ಯವಾಗಿ ಮರಳಿ ಬರುವನೆಂಬುದರಲ್ಲಿ ನನಗೆ ಭರವಸೆ ಇತ್ತು ಅಂತ ಹೇಳಿ ಹೇಳ್ತಾರೆ. ನಾಳೆ ಅವ್ರು ಬರ್ತಾರೆ ಅಂತಕ್ಕಂಥ ಒಂದು ದಾರಿಯನ್ನ ಕಾಯ್ತಾ ಅವರು ಕೂತಿದ್ದಾರೆ. ಮಾರನೆಯ ದಿನ ನಾನು ನನ್ನ ಡೆಸ್ಕ್ ಮೇಲೆ ಕುಳಿತುಕೊಂಡು ಬಾಗಿಲಿನತ್ತ ದೃಷ್ಟಿ ಹರಿಸ್ತಾ ಇದ್ದೆ. ಅವನು ಬಾಗಿಲು ತೆರ್ಕೊಂಡು ಬರ್ತಾನೋ ಅಥವಾ ಮುಚ್ಚಿದ ಬಾಗಿಲಿನಿಂದ ಆರುಪಾರಾಗಿ ಬರ್ತಾನೋ ಅಂತ ಹೇಳಿ ನಾನು ತಿಳಿಯ ಬಯಸಿದ್ದೆ. ಬಹುಶಃ ನಾನು ಯಾವುದೋ ಒಂದು ಅಲೌಕಿಕ ಘಟನೆ ಜರುಗಬಹುದು ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಹಾಗೇನೋ ಆಗ್ಲಿಲ್ಲ ಅಂತಕ್ಕಂಥ ಮಾತನ್ನವರು ಹೇಳ್ತಾರೆ. ಆದ್ರೆ ನಿರಾಶನಾಗಬೇಕಾಯ್ತು. 11 ಗಂಟೆ ಆಗುತ್ತಲೇ ಅತ್ಯಂತ ಸಾಮಾನ್ಯ ರೂಪದಿಂದ ನಿಧಾನವಾಗಿ ಬಾಗಿಲು ತೆರೆದು ಅವನು ನನಗೆ ವಂದನೆ ಮಾಡಿದ. ಮುಂದೆ ಕೇಳ ಬಯಸುವೆಯೋ ಅಥವಾ ನಿನ್ನೆಯ ನನ್ನ ಮಾತಿನಿಂದ ಬೋರ್ ಆಗಿದೆಯೋ ಎಂದು ನನ್ನನ್ನು ಕೇಳಬಹುದು ಎಂದುಕೊಂಡಿದ್ದೆ. ಹಾಗೆಯೇ ಆಯ್ತು. ನನ್ನ ಉತ್ತರದಿಂದ ಅವನು ಸಂತೋಷಗೊಂಡುದು ತಿಳಿಯಿತು. ನಿನ್ನೆ ಹೇಳಿದುದರ ಮುಂದಿನ ಭಾಗದಿಂದ ಅವನು ಹೇಳಲಿಕ್ಕೆ ಶುರು ಮಾಡ್ದ ಅಂತ ಹೇಳಿ ಹೇಳ್ತಾರೆ. ಸಮಯ 9:30 ಆಗಿದೆ. ಸ್ಟಾಪ್ ಮಾಡಣ್ರಿ. ಓಕೆ, ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಸ್ವಲ್ಪ ತೊಂದರೆ ಆಯ್ತು, ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಯಾರ್ದೋ ಒಬ್ರು ಡಿಸ್ಟರ್ಬೆನ್ಸ್ ಬರತೈತ್ರಿ, ಉಳ್ದೋರ್ಗೆಲ್ಲ ಮ್ಯೂಟ್ ಮಾಡ್ರಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಮೇಡಮ್ ನಿಮ್ಮದೇ ಅನ್ಮ್ಯೂಟ್ ಅದರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ,
ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕಿತ್ತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪುಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನೇ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ನಾವು ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ ಆಗುತ್ತೆ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಅದನ್ನು ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ, ಯಾವ ಮಂತ್ರ ಜಪ ತಪಗಳು ಬೇಡ, ಯಾವ ನಾಮಸ್ಮರಣೆಗಳು ಬೇಡ. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಯಾವಾಗ ನಿಮ್ಮ ಗಮನ ಶ್ವಾಸದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಆಲೋಚನೆಗಳು ಶೂನ್ಯವಾದಾಗ ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ, ದಿವ್ಯ ಅನುಭವಗಳನ್ನ ಒದಗಿಸುತ್ತದೆ. ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗಮ್ಯದೆಡೆಗೆ, ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗುತ್ತಲಿದೆ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ನಮಗೆ ಗೋಚರಿಸುತ್ತವೆ.
ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಾ ರೀ ಮೇಡಮ್, ಹೇಳಿ. ಇದು ಅದು ಯಾಕರೆ ಇನ್ನು 5 ನಿಮಿಷ ಅಂತ ಎಷ್ಟು ಜಲ್ದಿ ಆಯ್ತಪ್ಪ ಅಂತ ಬಿಡ್ತದ್ರಿ ಮೇಡಮ್. ಎಷ್ಟು ಚಂದ ಅನಸ್ತದಲ್ರಿ ಧ್ಯಾನ ಕೂಡ್ಲಿಕ್ಕೆ. ಅದು ನೀವು ಕೂಡ್ಸಿದಾಗೆ ಕೂಡ್ಬೇಕ ಅನಸ್ತದ್ರಿ. ನಮ್ನ ಒಬ್ರೇ ಕುಂತಾಗ ಎಷ್ಟು ಚಂದ ಅನ್ಸಂಗಿಲ್ಲ. ಆಮೇಲೆ ಹೊರಗ್ ಬರೋದ್ ಬೇಡ ಆಗ್ತದ್ರಿ. ಬ್ಯಾಡ ಆಗ್ತದ್ರಿ ಮೇಡಮ್. ಹೌದು. ಆಮೇಲೆ ಅದು ಇದು ರೀ ಮೇಡಮ್, ಪಿರಮಿಡ್ ನನ್ಗೇನ್ ಅನಿಸ್ತಿತ್ತು, ಈಗ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತದ ನಮ್ಮ ಸಹಸ್ರಾರ ಮೂಲಕ. ನಾ ಏನು ಬ್ರಹ್ಮರಂಧ್ರದ ಮೂಲಕ ಆಗ್ತದ್ರಿ ಮೇಡಮ್. ಎರಡು ಬ್ರಹ್ಮರಂಧ್ರದಕಿನ ಮ್ಯಾಲ, ಒಂದೇ ಸಹಸ್ರಾರ ಅಂದ್ರು ಒಂದೇ. ಅದಕ್ಕಿನ ಒಂದ್ ಸ್ವಲ್ಪ ಗ್ಯಾಪ್ ಮೇಲೆ ಅದು ಇದು ಇರ್ತದ. ಅದು ಸಹಸ್ರಾರನೇ. ಅದು ನಾನ್ ಅನ್ಕೋತಿದ್ದೆ ಪಿರಮಿಡ್ ಇಟ್ಕೊಂಡ್ರ ಅದು ಹೆಂಗ್ ಫ್ಲೋ ಆಗ್ಬೇಕು, ಅಡ್ಡ ಆಗ್ತದಲ್ಲ ಅನ್ಕೋತಿದ್ದೆ ತಲೆ ಮೇಲೆ. ಬಟ್ ಎಷ್ಟ್ ಫ್ಲೋ ಆಗ್ತದ್ರಿ ಮೇಡಮ್. ಚಂದ ಫೀಲ್ ಆಯ್ತ್ರಿ ಅದು ಪಿರಮಿಡ್ ಇಟ್ಕೊಂಡ್ರು. ಎಷ್ಟು ಚಲೋ ಅನಸ್ತದ್ರಿ ಮೇಡಮ್. ಬಹಳ ಹ್ಞೂ ರೀ, ಅದ್ರ ಥ್ರೂನು ಪಾಸ್ ಆಗ್ತದ ಅಂದಂಗ ಆಯ್ತು. ಆ ಮೆಟೀರಿಯಲ್ ಥ್ರೂನು ಪಾಸ್ ಆಗಿ ಬರ್ತಾವ್ರಿ. ಹ್ಞೂ ರೀ, ಹೌದ್ ಹೌದ್ರಿ. ಖುಷಿ ಅನಸ್ತದ್ರಿ ಮೇಡಮ್ ನಮಗೂ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಅಯ್ಯೋ, ನಿಮ್ಮ ಸಾಧನೆ ರೀ ಮೇಡಮ್, ನಿಮ್ ಸಾಧನೆ. ಇಲ್ಲ ನೀವು ಎಷ್ಟು ಆಸಕ್ತಿಯಿಂದ ನೀವು ಮಾಡ್ಲಿಕ್ಕತ್ತಿರಲ್ಲ, ಅದು ಇಂಪಾರ್ಟೆಂಟ್. ನಾವು ಹೇಳ್ತೀವಿ ಬಿಡ್ರಿ, ಹೇಳಿದ್ರೆ ಅದನ್ನ ಆಸಕ್ತಿಯಿಂದ ಮಾಡೋರ್ ಬೇಕಲ್ರಿ. ಹೌದ್ರಿ ಮೇಡಮ್, ನಿಮ್ ಸಂಸ್ಕಾರ ಅದು ಹಿಂದಿನ ಜನ್ಮದ್ದು ಇದ್ರೆ ಅದು ಬರ್ತದ್ರಿ ಮೇಡಮ್. ಟೈಮ್ ಕೂಡಿ ಬರ್ತದ. ಎಲ್ಲಾರ್ಗು ಬರಂಗಿಲ್ಲ ಮೇಡಮ್. ಎಲ್ಲಾರ್ಗಿ ಬರಂಗಿಲ್ಲ. ಆಮೇಲೆ ಅದು ಸಮೂಹ ಆತ್ಮಗಳದೇ ಸ್ವಲ್ಪ ಇನ್ನೂ ತಿಳಿಯಂಗೆ ಇಲ್ಲ, ಕನ್ಫ್ಯೂಸ್ ಆದಂಗ ಆಗ್ತದ. ಅಂದ್ರೆ ಓದುವಾಗನು ಹಂಗೆ ಐತ್ರಿ. ಸಮೂಹ ಆತ್ಮಗಳಂದ್ರ ಅಂದ್ರೆ ಸಮೂಹ ಆತ್ಮ ಅಂತಾರೆ ಎಲ್ಲಾ ಕೂಡಿನೇ ಇರ್ತಾವಂತ್ರಿ. ಇರಂಗಿಲ್ಲ ಅಂತ ನಮ್ಮಂಗ ಮನುಷ್ಯರ ಮನುಷ್ಯರಂಗ ಇರಂಗಿಲ್ಲ ಅಂತ. ಕೂಡಿನೇ ಅಲ್ಲಿ ಒಂದು ಶಕ್ತಿ ಇರ್ತದಂತ್ರಿ ಅವಕ್ಕ. ಎಲ್ಲವೂ ಕೂಡಿನೇ ಒಂದು ಶಕ್ತಿ ಇರ್ತಾವ. ಅದೇ ಶಕ್ತಿನೇ ಅವಕ್ ಮುಂದುವರಿಸ್ತದಂತ್ರಿ. ಅಷ್ಟೇ.
ಪಾಪ ಅನಿಸ್ತದ ಒಂದೊಂದಿನ ಜೀವ ತಳೆದ್ರಗೇತಿ ಲಾರ್ವಾ ಅಲ್ಲಿಂದ ಕನ್ವರ್ಟ್ ಆಗೋದ್ರಿಗೆ ಹಾ ಪ್ರಾಣ ಹೋಗ್ತದ ಎಷ್ಟು ಎಲ್ಲ. ಇದಾಗ್ತಾವು ಅಂದ್ರೆ ಎಲ್ಲಾ ಹಂತದೊಳಗೂ ಹೌದು. ಜೀವಿ ಕಷ್ಟನೇ ಅದ. ಹ್ಮ್. ಈ ಮತ್ತ ಹೌದು. ಮನುಷ್ಯ ಜನ್ಮ ತಗೋಬೇಕಂದ್ರೆ ಹ್ಮ್. ಏನ್ ಸುಮ್ಮದ ಏನ್ರಿ ಮೇಡಮ್? ಹಾ ನಾವು ಮತ್ತ ಹೌದು. ಯಾವ್ದೋ ಒಂದು ಪುಸ್ತಕದೊಳಗ್ ಓದಿದ್ದೆ, ಧಾನ್ಯ ರೂಪದೊಳಗ್ ಬರ್ತದಂತ ಆಕ್ಚುಲಿ ಆತ್ಮ. ಹ್ಮ್. ಧಾನ್ಯಗಳ ಹ್ಮ್. ಧಾನ್ಯಗಳ ರೂಪದೊಳಗ್ ಬರ್ತದಂತ. ಓ. ಧಾನ್ಯದೊಳಗ್ ಹ್ಮ್. ಬಂದು ಬೀಸಿ ಹ್ಮ್. ಹಿಟ್ಟಾಗಿ ಅದು ಅಡಿಗೆ ಮಾಡಿ ಆ ಊಟ ಮಾಡಿ ಆಮೇಲೆ ಮಾನವ ಶರೀರ ಸೇರ್ಕೊಂಡು ಬರ್ತಂತ. ಬಂದಿಂದನು ಹುಟ್ಟೋ ತನಕ ಎಷ್ಟು ಕಷ್ಟ ಅನುಭವಿಸ್ತದ್ರಿ. ಹಾ. ಬಹಳ ಇದು ಅದ. ಹೌದ್ ಹೌದು, ಇದು ಮಹಾಭಾರತದ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಇದು ಓದಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಒಳಗೆ. ಬರ್ತದ್ರಿ, ನಾನು ಯಾವ್ದೋ ಒಂದು ಹಾ ಪುಸ್ತಕ ಓದಿದ್ದೀನಿ. ಹೌದು ಹೌದು. ಎಲ್ಲಾ ಆತ್ಮದ ತನ್ನದೇ ಆಗಿರ್ತಕ್ಕಂಥ ಕಷ್ಟಗಳವ, ತನ್ನದೇ ಆಗಿರ್ತಕ್ಕಂಥ ಪಾಠಗಳವ, ಅವ್ ಕಲ್ಕೊಂಡು ಬರ್ತದ ನೋಡ್ರಿ. ಹಲೋ, ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ವನಿಜಾ ಅವ್ರು ಹೇಳ್ರಿ. ವನಿಜಾ ನಾನ್ ಕೇಳಿಸ್ಕೊತಾ ಇದೀನಿ ಅಷ್ಟೇ, ನನಗೆ ಹೊಸದು, ನಂಗೆ ತುಂಬಾ ಕೇಳಿಸ್ಕೊತಾ ಇದೀನಿ ಅಷ್ಟೇ. ನಮಗೂ ಎಲ್ಲ ಹೊಸದೇ ರೀ ಮೇಡಮ್, ಸುಮ್ನೆ ಒಂದು ಪ್ರಯತ್ನ ಮಾಡೋದಷ್ಟೇ. ನಾವು ಕೇಳಿದ್ದೇನು ಹೇಳಿದ್ರೆ 84 ಲಕ್ಷ ಜೀವರಾಶಿ, ಅದೇ ಅಂಡಜ, ಸ್ವೇದಜ, ಉದ್ভিಜ, ಜಲಯುಜ ಅಂತ ಹೇಳಿ 21 ಲಕ್ಷ ಕೇಳಿದ್ವಿ. ಅದೇ ಅದೇ ಇದನ್ನು ಚೆನ್ನಾಗಿದೆ, ಹೌದಲ್ಲ ಅಂತ. ಇದ್ರಲ್ಲೂ ಸತ್ಯ ಇದೆ. ಸತ್ಯ ಇದೆ. ಹೌದು. ಮತ್ತೆ ಯಾರು ಮಾತಾಡ್ತೀರಿ? ಹಲೋ ಗಂಗಾ, ಹಲೋ. ಬಟ್ ಮೆಡಿಟೇಷನ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಬುಕ್ ಅದು ಯಾವಾಗ 9 ಗಂಟೆ ಆಗತ್ತೆ, ಯಾವಾಗ ಕೇಳೋಣ ಅಂತ ಅನಿಸ್ತಿರ್ತದೆ. ಸ್ವಾಧ್ಯಾಯ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಆಯ್ತಲ್ರಿ ಮೇಡಮ್, ನನಗೂ ಗೊತ್ತಾಗ್ಲಿಲ್ಲ, ಅದೇನ್ ಮ್ಯೂಟ್ ಆಗಿತ್ತೋ ಏನಾಗಿತ್ತೋ ಗೊತ್ತಾಗ್ಲಿಲ್ಲ. ಎಷ್ಟೋ ತನಕ ಧ್ವನಿ ಇದಾಗ್ಲೇ ಇಲ್ಲ. ಹೌದು, ಅದು ನಿಮ್ ಕಡೆನೆ ಅದು ಆನ್ ಆಗಿರ್ಲಿಲ್ಲ. ಹೌದು, ನನ್ ಕಡೆನೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ. ಹಲೋ ಹಲೋಮ್ಮ ಹೇಳು. ಅದೇ ಎನರ್ಜಿ ಭಾಳ ಇತ್ತು, ಧ್ಯಾನನೇ ಭಾಳ ಡೀಪ್ ಹೋಗಿದ್ದೆ. ಬರ್ಲಕ್ಕೆ ಆಗಲ್ಲ, ಇದನ್ ಕಣ್ ತೆಗಿಲಿ, ಗಂಗಾ ಅಂದ್ರೂ ಕಣ್ ತೆಗಿಲಕ್ ಆಗಲ್ಲ. ತುಂಬಾ ಚೆನ್ನಾಗ್ ಅನಿಸ್ತು. ಓಕೆ, ಮುಗಿಸೋಣ್ರಿ, 10 ಗಂಟೆ ಆಯ್ತು. ಓಕೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.